ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ನಾನು ಶಶಿಧರ್ ಭಟ್. ಇವತ್ತು ಬಿಹಾರದ ಚುನಾವಣಾ ಫಲಿತಾಂಶ ಬಂದಿದೆ. ಈ ಫಲಿತಾಂಶದ ಹಿನ್ನೆಲೆಯಲ್ಲೇ ನಾನು ಧರ್ಮಸ್ಥಳದ ಬೆಳವಣಿಗೆಯ ಬಗ್ಗೆ ಮಾತನಾಡ್ತೇನೆ. ಏನಪ್ಪ ಧರ್ಮಸ್ಥಳದ ಬೆಳವಣಿಗೆಗೂ ಬಿಹಾರ ಫಲಿತಾಂಶಕ್ಕೂ ಏನು ಸಂಬಂಧ ಅಂತ. ಬಿಹಾರದಲ್ಲಿ NDAಗೆ ಅಭೂತಪೂರ್ವ ಜಯವನ್ನು ತಂದುಕೊಟ್ಟವರು ಮಹಿಳಾ ಮತದಾರರು. ಅವರು ಕೈ ಹಿಡಿದಿದ್ದಾರೆ. ಅವರು ನಿತೀಶ್ ಕುಮಾರನ್ನು ಆಶೀರ್ವದಿಸಿದ್ದಾರೆ, ನಿತೀಶ್ ಕುಮಾರನ್ನು ಪ್ರೀತಿಸಿದ್ದಾರೆ. ಅವರ ಪಾನ ನಿಷೇಧದಿಂದ ಹಿಡಿದು 10,000 ರೂಪಾಯಿ ಕೊಟ್ಟಂತಹದ್ವರೆಗೆ ಇರ್ಬೋದು ಬಿಹಾರದ. ಇದು ಏನು ಪಾಠ? ಕರ್ನಾಟಕದಲ್ಲೂ ಮಹಿಳೆಯರು ನಿಮ್ಮ ಬೆಂಬಲಕ್ಕೆ ನಿಂತರೆ ನೀವು ಉಳ್ಕತ್ತೀರಿ, ಅದಿಲ್ಲ ಅಂತಂದರೆ ನಿಮ್ಮನ್ನು ಯಾರೂ ರಕ್ಷಣೆ ಮಾಡಲಾರರು. ಯಾರಿಗೆ ಹೇಳ್ತಿದ್ದೀನಿ? ರಾಜ್ಯ ಸರ್ಕಾರಕ್ಕೆ. ಆದ್ದರಿಂದ ಈ ಒಂದು ಧರ್ಮಸ್ಥಳದ ಬೆಳವಣಿಗೆ ಏನಿದೆ, ಈ ಬೆಳವಣಿಗೆಯಲ್ಲಿ ಇವರು ದೊಡ್ಡವರ ಪರವಾಗಿ ಸರ್ಕಾರ ನಿಂತರೆ ಕರ್ನಾಟಕದ ಮಹಿಳೆಯರು ಕಾಂಗ್ರೆಸ್ ಪಕ್ಷವನ್ನು ಕಸದ ಬುಟ್ಟಿಗೆ ಕಳಿಸುವುದರಲ್ಲಿ ಯಾವ ಅನುಮಾನವೂ ನನಗೆ ಇಲ್ಲ. ಕಳಿಸ್ತಾರೆ. ಅಂಥ ಒಂದು ಸಮಾಜದ ಒಳಗಡೆ ಆ ರೀತಿಯ ಪ್ರತಿಭಟನೆ ಪ್ರಾರಂಭ ಆಗಿದೆ. ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಸಿಟ್ಟು ಶುರುವಾಗಿದೆ. ಧರ್ಮಸ್ಥಳದ ವಿಚಾರದಲ್ಲಿ ದೊಡ್ಡವರ ರಕ್ಷಣೆಗೆ ನಿಂತಿದ್ದಾರೆ ಇವರು. ಇವರಿಗೆ ಮಹಿಳೆಯರ ಮೇಲೆ ನಡೆದ ಅತ್ಯಾಚಾರ, ಅಪಹರಣ, ಹತ್ಯೆ, ಬಿಸಿ ಹೆಣ ಹೂತಿದ್ದು, ಹೆಣ ಸಾಕಾಣೆ ಮಾಡಿದ್ದು ಯಾವುದೂ ಮುಖ್ಯವಲ್ಲವೇನೋ ಅಂತ ಜನರಿಗೆ ಅನಿಸೋಕ್ಕೆ ಪ್ರಾರಂಭ ಆಗಿದೆ. ಆದ್ದರಿಂದ ವಾಟ್ ದೇ ವಿಲ್ ಡೂ? ಧರ್ಮಸ್ಥಳದ ವಿಚಾರ ಕೂಡ ಈಗ ಸರ್ಕಾರ ಬಿಹಾರ್ ಚುನಾವಣೆಯ ಫಲಿತಾಂಶದ ದೃಷ್ಟಿಯಿಂದ ನೋಡಬೇಕು ಅನ್ನೋದು ಭಾಳ ಮುಖ್ಯವಾದ್ದು. ಈಗ ವಿಷಯಕ್ಕೆ ಬರ್ತೀನಿ. ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಷಡ್ಯಂತ್ರ ಅನ್ನುವವರು ಈಗ ಬಿಹಾರ್ ಚುನಾವಣಾ ಫಲಿತಾಂಶ ಬಂದ ಮೇಲೆ ಮಹಿಳೆಯರ ಪರವಾಗಿ ನಿಲ್ಲುವ ಒಂದು ಸ್ಟ್ಯಾಂಡ್ ತಗೊಳ್ಳಿ ಇಬ್ಬರು. ಅದು ತಗೊಂಡಿಲ್ಲ ಅಂತಂದರೆ ಕಸದ ಬುಟ್ಟಿಗೆ ಹೋಗೋದಕ್ಕೆ ರೆಡಿಯಾಗಿರಲಿ. ಕರ್ನಾಟಕದಲ್ಲಿ ಆ ರೀತಿಯ ಕಿಚ್ಚು ಇದೆ. ಧರ್ಮಸ್ಥಳದ ಬೆಳವಣಿಗೆಗೆ ಸಂಬಂಧಪಟ್ಟಾಗ ಇವತ್ತು ಸೌಜನ್ಯ ಹೋರಾಟಗಾರರಲ್ಲಿ ಒಬ್ಬರಾಗಿರುವ ಟಿ ಜಯಂತ್ ಅವರು ಇವತ್ತು ಬೆಳ್ತಂಗಡಿ ಪೊಲೀಸ್ ಸ್ಟೇಷನಿಗೆ ಹೋಗೋರಿದ್ದಾರೆ. ಅಲ್ಲಿ ಅವರು ಒಂದು ದೂರನ್ನು ಕೊಡ್ತಾಯಿದ್ದಾರೆ. ಏನು ದೂರು ಅಂತಂದರೆ, SIT ತನಿಖೆಯ ಸಂದರ್ಭದಲ್ಲಿ ತಮ್ಮ ಅಪ್ರಾಪ್ತ ವಯಸ್ಸಿನ ಮಗಳನ್ನು SIT ನಡೆಸಿಕೊಂಡ ರೀತಿ ಅದೇನು ಅಂತ ನಾನು ಹೇಳೋದಿಲ್ಲ. ಯಾರು ಮಾನವಂತರಿದ್ದರೆ ಈ SITಗೆ, ಪೊಲೀಸ್ಗೆ ಉಗಿದು ಒದ್ದು ಬುದ್ಧಿ ಹೇಳಬೇಕು. ಮಹಿಳೆಯರ ಜೊತೆ ಹೇಗೆ ನಡ್ಕೋಬೇಕು ಅನ್ನೋದನ್ನು ತಿಳ್ಕೋಬೇಕು. ಪುಟ್ಟ ಹುಡುಗಿ, ಅಪ್ರಾಪ್ತ ಹುಡುಗಿ. ಈ ಸಂದರ್ಭದಲ್ಲಿ ಈ ಬಗ್ಗೆ ಅವರು ದೂರು ಕೊಡ್ತಾಯಿದ್ದಾರೆ. ದೂರು ಕೊಟ್ಟ ಮೇಲೆ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಅನ್ನೋದು. ಅದಕ್ಕಿಂತ ಬಹಳ ಮುಖ್ಯವಾದ ಪ್ರಶ್ನೆ ಏನಂತ ಅಂದರೆ, ಯಾರು ಭೀಮಾ ಅನ್ನುವ ಹೆಸರಿನಲ್ಲಿ ಮೊದಲು ಹೇಳಿಕೆ ಕೊಟ್ಟಿದ್ದ ಚಿನ್ನಯ್ಯ, ಈಗ ಆತ ಜೈಲಿನಲ್ಲಿದ್ದಾನೆ. ಆತ ಯಾಕೆ ಹೊರಗೆ ಬರ್ತಿಲ್ಲ? ಯಾಕೆ ಆತ ಜಾಮೀನನ್ನು ತೆಗೆದುಕೊಳ್ತಾ ಇಲ್ಲ? ಅವನ ವಕೀಲರುಗಳು ಎಲ್ಲಿ ಹೊರಟೋದ್ರು? ಯಾಕೆ ಅವನು ಒಬ್ಬಂಟಿ ಆದ್ನ? ಅವನಿಗಿರುವ ಒತ್ತಡಗಳು, ಬೇರೆ ಬೇರೆ ರೀತಿಯ ಆಮಿಷಗಳು, ಇದರ ನಡುವೆ ಅವನು ಉಳಿದಿದ್ದು ಹೇಗೆ? ಇದಕ್ಕೆ ಸಂಬಂಧಪಟ್ಟ ಹಾಗೆ ಭಾಳ ಮುಖ್ಯವಾದ ಒಂದು ಅಂಶ ಅಂದರೆ, ಚಿನ್ನಯ್ಯನಿಗೆ ಜೀವ ಭಯ ಇದೆ ಅನ್ನೋದು. ಆತ ಕೂಡ ಹೊರಗೆ ಬರುವುದಕ್ಕೆ ಹಿಂದೇಟು ಹಾಕ್ತಿದ್ದಾನಂತೆ. ಏನಾದರೂ ಕೂಡ ನಾನು ಹೊರಗೆ ಬರುವುದಕ್ಕಿಂತ ಜೈಲಲ್ಲಿ ಇರುವುದು ಸೇಫ್ ಅಂತ. ಹಾಗೆಯೇ ಕೆಲವು ಪ್ರಮುಖ ವಕೀಲರುಗಳು ಕೂಡ ಇದೇ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಿದ್ದಾರೆ. ಹಲವರು ಹಿರಿಯ ನ್ಯಾಯವಾದಿಗಳು ಈ ಕುರಿತು ನನಗೆ ಹೇಳಿದ್ದು, ಆತ ಒಳಗಡೆ ಇದ್ದರೆ ಸೇಫ್, ಹೊರಗೆ ಬಂದರೆ ಅಲ್ಲ. ಯಾಕೆ? ಹೊರಗೆ ಬಂದರೆ ಆತ ಏನು ಬೇಕಾದರೂ ಆಗ್ಬೋದು. ಅವನ ಹತ್ಯೆ ಆಗ್ಬೋದು. ಅವನ ಹತ್ಯೆ ಆದರೆ ಮಗಳು ಮುಚ್ಚಿ ಹೋಗ್ಬಿಡುತ್ತೆ. ಎಷ್ಟೋ ಹತ್ಯೆಗಳಾಗಿವೆ. ಎಷ್ಟೋ ಹೆಣಗಳು ನೇತ್ರಾವತಿ ನದಿಯಲ್ಲಿ ಹರಿದು ಹೋಗಿವೆ. ಎಷ್ಟೋ ಹೆಣಗಳು ನೆಲದ ಒಳಗಡೆ ಹುಗಿದು ಹೋಗಿವೆ. ಅದರ ಜೊತೆಗೆ ಇನ್ನೊಂದು ಹೆಣ ಬೀಳ್ಬೋದು. ಆದ್ದರಿಂದ ಆತ ಒಳಗಡೆ ಇರುವುದೇ ಒಳ್ಳೆಯದು ಅನ್ನೋದು ಭಾಳಷ್ಟು ವಕೀಲರುಗಳ ಹೇಳಿಕೆ. ಇವರು ಕೂಡ ಅದೇ ಸ್ಥಿತಿಯಲ್ಲಿದ್ದಾರೆ ಅಂತ. ಈ ನಡುವೆ ಚಿನ್ನಯ್ಯ ಮೊದಲಿಂದ ಬೆಂಬಲ ನೀಡ್ತಾ ಬಂದಂಥ ಸುಪ್ರೀಂ ಕೋರ್ಟ್ ಹಿರಿಯ ನ್ಯಾಯವಾದಿ ಎಲ್ಲಿ ಹೋದರು? ಅವರು ಧನಂಜಯ್ ಅವರು ಅಲ್ವಾ? ಅವರು ಹಿಂದೇಟು ಹಾಕಿದ್ರ?
ಈ ಪ್ರಶ್ನೆ ಕೂಡ ಸಾಮಾಜಿಕ ವಲಯದಲ್ಲಿ ಚರ್ಚೆ ನಡೀತಾ ಇದೆ. ಯಾಕೆ ಅವರು ಚಿನ್ನಯ್ಯನ ವಿಚಾರವನ್ನು ಕೈ ಬಿಟ್ಟರು? ಚಿನ್ನಯ್ಯಗೆ ಒಂದು ಅಟ್ಲೀಸ್ಟು ಅವರಿಗೆ ಬೇಲ್ ಕೊಡಿಸುವ ಯತ್ನವನ್ನಾದರೂ ಮಾಡಬೇಕಿತ್ತು. ಲೇಟರ್ ಸ್ಟೇಜ್ ಆತ ಹೊರಗಡೆ ಬಂದರೆ ಅವರಿಗೆ ಜೀವದ ಅಪಾಯ ಇದೆ ಅನ್ನೋದು ದಟ್ ಇಸ್ ಸೆಕೆಂಡ್ರಿ ಥಿಂಗ್. ಆದರೆ ಒಂದು ಯತ್ನವನ್ನು ಮಾಡಬೇಕಾಗಿತ್ತಲ್ಲ, ಯಾಕೆ ಅಂತ ಈ ಬಗ್ಗೆ ನನಗೆ ಗೊತ್ತಿರುವಾಗ ಹಲವರು ಧನಂಜಯ ಅವರ ಜೊತೆ ಮಾತನಾಡಿದ್ದಾರೆ ಅನಿಸುತ್ತೆ. ಯಾಕೆ ಏನು ಅಂತ. ಈ ಪ್ರಕರಣದಲ್ಲಿ ನೀವು ಕೈ ಹಾಕಿದ್ದೀರಿ, ಅಟ್ಲೀಸ್ಟ್ ನ್ಯಾಯ ಸಿಗುವವರಿಗೆ ನೀವು ಜೊತೆಯಾಗಿ ನಿಂತ್ಕೊಳ್ಳಿ, ಸೌಜನ್ಯ ಪರ ಹೋರಾಟಗಾರರ ಪರವಾಗಿ, ಕೇವಲ ಚಿನ್ನಯ್ಯ ಅವ್ರ ಪರವಾಗಿ ಅಲ್ಲ ಅನ್ನೋದನ್ನು ಕೂಡ ಕೆಲವರು ಹೇಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇದು ಭಾಳ ಮಹತ್ವದ ಬೆಳವಣಿಗೆ. ಹಾಗಿದ್ದರೆ ಚಿನ್ನಯ್ಯ ಹೊರಗೆ ಬರೋದು ಯಾವಾಗ ಗೊತ್ತಿಲ್ಲ. ಹೊರಗೆ ಬಂದರೆ ಅವ್ರಿಗೆ ಜೀವದ ಅಪಾಯ ಇದೆ ಅಂದರೆ ಅವರಿಗೆ ರಕ್ಷಣೆ ಕೊಡಬೇಕಾದವ್ರು ಯಾರು? ಈ ಪ್ರಶ್ನೆ ಇದೆ. ಅದರ ಜೊತೆಗೆ ಇಡೀ ಈ ಪ್ರಕರಣಕ್ಕೆ ಒಂದು ಕಮ್ಯುನಲ್ ಆ್ಯಂಗಲ್ ಕೊಡೋ ಯತ್ನ ಕೂಡ ನಡೀತಾ ಇದೆ ಅನ್ನೋದು ಇದು ಆಘಾತಕರವಾದ್ದು. ಯಾವುದು? ಯಾರು ಯೂಟ್ಯೂಬರ್ ಬಂದ ಅವನು ಮುಸ್ಲಿಮು ಅನ್ನೋದಕ್ಕಲ್ಲ. ಈಗ ಇನ್ನೊಂದು ಪ್ರಚಾರ ಧರ್ಮಸ್ಥಳದ ಮೇಲೆ ನಡೀತಾ ಇದೆ. ಯಾರ್ಯಾರು ಈ ಧರ್ಮಸ್ಥಳದ ಅವರ ಸ್ವಸಹಾಯ ಸಂಘಗಳಿದೆಯಲ್ಲ, ಅಲ್ಲಿಂದ ಯಾರ್ಯಾರು ಲೋನನ್ನು ತೆಗೆದುಕೊಂಡಿದ್ದಾರೋ ಅವರಿಗೆ ಲೋನ್ ವಾಪಸ್ ಕಟ್ಟಬೇಡಿ ಅಂಥೇಳಿ ಯಾವುದೋ ಮುಸ್ಲಿಂ ಸಂಘಟನೆಯೊಂದು ದುಡ್ಡು ಕೊಡ್ತಾ ಇದೆ ಅನ್ನೋ ಪ್ರಚಾರ ನಡೆಸಲಾಗ್ತಾ ಇದೆ. ಪ್ರತಿಯೊಬ್ಬರು ಯಾರು ಸಾಲ ಕಟ್ಟಲ್ವೋ ಅವರಿಗೆ 40,000 ರೂಪಾಯಿಯನ್ನು ಒಂದು ಸಂಘಟನೆ ಕೊಡ್ತಾ ಇದೆ ಅಂತ ದಕ್ಷಿಣ ಕನ್ನಡದಲ್ಲಿ ಪ್ರಬಲವಾಗಿರುವ ಒಂದು ಮುಸ್ಲಿಂ ಸಂಘಟನೆ. ಇದು ಅಟರ್ ನಾನ್ಸೆನ್ಸ್. ಆದರೆ ಇದನ್ನ ಪ್ರಚಾರ ಮಾಡಲಾಗ್ತಾ ಇದೆ. ಇವನ್ ಹೆಸರು SDPIನೋ ಯಾವುದೋ ಹೆಸರು ಹೇಳಲಾಗ್ತಾ ಇದೆ. ನೀವು ಸಾಲ ಕೊಡಬೇಡಿ, ಯಾಕೆಂದರೆ ಆ ಮೂಲಕ ಸಾಲ ವಾಪಸ್ ಹೋಗ್ದೇ ಧರ್ಮಸ್ಥಳ ದುರ್ಬಲಗೊಳ್ಳುತ್ತೆ ಅಂತ ಮುಸ್ಲಿಂ ಸಂಘಟನೆಗಳು ಅಂದ್ಕೋತಾ ಇವೆ, ಆಗ್ತಾ ಇದೆ. ಈ ರೀತಿ ಪ್ರಚಾರಗಳನ್ನು ನಡೆಸುವ ಮೂಲಕ ಇದನ್ನು ಕಮ್ಯುನಲ್ ಆ್ಯಂಗಲ್ಗೆ ಬದಲಾಯಿಸಲಾಗ್ತಾ ಇದೆ. ಆದರೆ ಈ ವಿಚಾರದಲ್ಲಿ ಯಾವುದೇ ಮುಸ್ಲಿಂ ಸಂಘಟನೆ ಆಗಲಿ ಇನ್ಯಾರೂ ಕೂಡ ಇನ್ವಾಲ್ವ್ ಆಗಿಲ್ಲ. ಧರ್ಮಸ್ಥಳ ಅಂತ ಸುಮ್ಮನೆ ಇದೆ. ವೀರೇಂದ್ರ ಹೆಗ್ಗಡೆ. ಇದು ಏನಿದೆಯಲ್ವಾ, ಅಂದರೆ ಇದನ್ನು ಒಂದು ಕೋಮುವಾದಿ ಆ್ಯಂಗಲ್ ಕೊಡುವ ಮೂಲಕ ಇದರಿಂದ ರಾಜಕೀಯ ಲಾಭ ಪಡೆಯುವ ಒಂದು ಯತ್ನ ಕೂಡ ಇನ್ನೊಂದು ಕಡೆ ನಡೀತಾ ಇದೆ. ಈ ಬೆಳವಣಿಗೆಗಳನ್ನ ನೋಡ್ತಾ ಹೋಗಿ ನಾನು ನಿಮ್ಗೆ ಹೇಳ್ತಾ ಇರೋದು. ಒಂದು ಕಡೆ ಚಿನ್ನಯ್ಯನಿಗೆ ಜೀವ ಭಯ ಇದೆ, ಆತ ಹೊರಗೆ ಬರೋದಕ್ಕೆ ಹಿಂದೇಟಾಗ್ತಿದ್ದಾನೆ. ಅವರ ಆಪ್ತರು ಆತ ಹೊರಗೆ ಬರೋದೇ ಬೇಡ, ಜೈಲಿನಲ್ಲಿ ಸೇಫ್ ಅಂತಿದ್ದಾರೆ. ಅಂದರೆ ಯಾವ ರೀತಿಯ ವಾತಾವರಣ ಇರ್ಬೋದು. ಇನ್ನೊಂದು ಕಡೆ ಮುಸ್ಲಿಂ ಆ್ಯಂಗಲನ್ನು ಕೊಡಲಾಗ್ತಾ ಇದೆ. ಇದರ ನಡುವೆ ಅದ್ಭುತವಾದ ಲಕ್ಷ ದೀಪೋತ್ಸವ ಒಂದು ಧರ್ಮಸ್ಥಳದಲ್ಲಿ ನಡೀತಾ ಇದೆ. ಇದನ್ನು ಯಶಸ್ವಿಯಾಗಿ ಮಾಡೋದಕ್ಕೆ ಪತ್ರಿಕೆಗಳಲ್ಲಿ ಅತಿ ದೊಡ್ಡ ಜಾಹೀರಾತನ್ನು ದೊಡ್ಡವರು ಕೊಟ್ಟಿದ್ದಾರೆ. ಅದರಲ್ಲಿ ಸಿದ್ದರಾಮಯ್ಯ ಸರ್ಕಾರದ ಹಿರಿಯ ಸಚಿವರೊಬ್ಬರು ಪಾಲ್ಗೊಳ್ತಾ ಇದ್ದಾರೆ. ಇನ್ನೊಂದು ಕಡೆ ಪತ್ರಕರ್ತರು, ಹಿರಿಯ ಪತ್ರಕರ್ತರು, ಬಲಪಂಥೀಯ ಪತ್ರಕರ್ತರು ಯಾವುದೋ ಸಾಹಿತ್ಯಗೋಷ್ಠಿಯಲ್ಲಿ ಪಾಲ್ಗೊಳ್ತಿದ್ದಾರೆ. ಅಟ್ಲೀಸ್ಟ್ ಈ ತನಿಖೆ ಮುಗಿಯುವವರೆಗೆ ಇಂಥ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳದಿರುವುದು ನೈತಿಕವಾಗಿ ತೆಗೆದುಕೊಳ್ಳಬಹುದಾದ ತೀರ್ಮಾನ ಅನ್ನೋದು ಯಾಕೆ ಅನ್ನಿಸ್ತಾ ಇಲ್ಲ. ಬಿಟ್ಬಿಡಿ, ಪತ್ರಕರ್ತರೋ ಬಲಪಂಥೀಯರೋ ಅವ್ರು ಹೋಗಲಿ, ಅವರೆಲ್ಲ ಪಾಲ್ದಾರರು. ಆದರೆ ಸರ್ಕಾರಕ್ಕೆ ಅನಿಸ್ಬೇಕಲ್ವಾ, ದೇ ಶುಡ್ ಥಿಂಕ್ ಇಟ್ ಓವರ್ನು. ಯಾಕೆ ಅವರು ಯೋಚನೆ ಮಾಡ್ತಿಲ್ಲ? ಯಾಕೆ ಸಚಿವರುಗಳು ತರಾತುರಿಯಿಂದ ಕರೆದ್ರೆ ಸಾಕು ಓಡೋಗಿ ನಾವು ಫಂಕ್ಷನಲ್ಲಿ ಭಾಗವಹಿಸ್ಬಿಟ್ಟು ಲಕ್ಷ ದೀಪೋತ್ಸವ ಮಾಡಿ ಅಲ್ಲಿ ಅವರ ಆಶೀರ್ವಾದ ಪಡೆದು ಬರ್ತೀನಿ ಅನ್ನೋ ಮನಸ್ಥಿತಿ ಇದೆಯಲ್ಲ, ಇದು ಸರಿಯಾದ್ದಲ್ಲ. ಲೆಟ್ ಸಿ ವೇಟ್ ಆ್ಯಂಡ್ ಸಿ ಏನಾಗುತ್ತೆ ನೋಡೋಣ. ಈ ಬೆಳವಣಿಗೆಗಳಿವೆ. ಆದರೆ ಚಿನ್ನಯ್ಯನನ್ನು ರಕ್ಷಿಸಿಕೊಳ್ಳಬೇಕಾದ ಜವಾಬ್ದಾರಿ ಇದೆ. ಆತ ಹೊರಗಡೆ ಬಂದರೆ ಯಾರು ಏನು ಅನ್ನೋದನ್ನು ನೋಡ್ಬೋದು. ಇದು ಇವತ್ತಿನ ವಿಶೇಷ. ಇನ್ನೊಂದು ವಿಚಾರದಾಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೆ ನಮಸ್ಕಾರ.